ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ನಾನು ತುಂಬ ಚೆನ್ನಾಗಿದ್ದೀನಿ. ನಾನಿಲ್ಲಿ ಪರಂಗಿ ಕಾಯಿಯ ಗಾರ್ಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮೊದಲು ಪರಂಗಿ ಕಾಯಿನ ಈ ರೀತಿ ಹೊಡ್ಕೊಂಡು ಈ ರೀತಿ ಕತ್ತಿಯಿಂದ ಎರ್ಕೋಬೇಕು ಫ್ರೆಂಡ್ಸ್. ಪೀಸಸ್ ಮಾಡ್ಕೊಂಡಾದಮೇಲೆ ನಡುವೆ ಇರುವಂತಹ ಪರಂಗಿ ಬೀಜದ ಪಳ್ಳು ಮತ್ತು ನಾರಿದೆಯಲ್ಲ ಅದನ್ನೆಲ್ಲ ನಾವು ನೀಟಾಗಿ ತೆಗೆದಿಟ್ಕೋಬೇಕು. ನಂತರ ಫ್ರೆಂಡ್ಸ್ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡ್ರೆ ನಮಗೆ ಎರಿಲಿಕ್ಕೆ ಸುಲಭ ಆಗುತ್ತೆ ಫ್ರೆಂಡ್ಸ್. ಬ್ಯಾಕ್ ಸೈಡ್ ಸಿಪ್ಪೆ ಇದೆಯಲ್ಲ ಅದನ್ನು ತೆಗಿಲಿಕ್ಕೆ. ಮತ್ತು ನಾವು ನಡುವೆ ಇರುವಂತಹ ಈ ಬೀಜಗಳನ್ನು ಸಹಿತ ನಾವು ನೀಟಾಗಿ ತಗೋಬೋದು ಫ್ರೆಂಡ್ಸ್. ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಾದಮೇಲೆ ಫ್ರಂಟಲ್ಲಿರುವಂತಹ ಅಂದರೆ ಒಳಗಡೆ ಪಳ್ಳು ಇತ್ತಲ್ಲ ಅದನ್ನು ತೆಗೆದುಕೊಂಡು ನಂತರ ಸಿಪ್ಪೆಯನ್ನು ನಾವು ಈ ರೀತಿ ಕತ್ತಿ ಸಹಾಯದಿಂದ ಎರ್ಕೊಳ್ತಿದ್ದೀವಿ ಫ್ರೆಂಡ್ಸ್. ಈ ರೀತಿ ಎರ್ಕೊಂಡಾದಮೇಲೆ ನಾವು ಎಲ್ಲವನ್ನು ನಾವು ಪೀಸಸ್ಗಳನ್ನ ಕತ್ತಿಯಿಂದ ನೀಟಾಗಿ ಎರ್ಕೊಳ್ಬೇಕು ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ ಈ ರೀತಿ. ನಂತರ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾವಿಲ್ಲಿ ಹೆಚ್ಚಿ ಒಂದು ಕಡೆ ಎತ್ತಿಟ್ಕೊಳ್ಬೇಕು. ನಂತರ ಒಂದು ಪಾತ್ರೆಗೆ ಈ ಹೆಚ್ಚಿಟ್ಕೊಂಡಿರುವಂತಹ ಪೀಸಸ್ಗಳನ್ನೆಲ್ಲ ಹಾಕ್ಕೊಂಡು ಫ್ರೆಂಡ್ಸ್ ಹಾಕಿ ಆದಮೇಲೆ ನೋಡ್ತಿದ್ದೀರ ಸ್ವಲ್ಪ ಉಪ್ಪು, ಸ್ವಲ್ಪ ನೀರನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದೇನು ಜಾಸ್ತಿ ನೀರನ್ನ ಹುರ್ಕೊಳ್ಳೋದಿಲ್ಲ, ಸಾಕು. ನಂತರ ನಾನಿಲ್ಲಿ ಒಲೆ ಮೇಲೆ ಇದನ್ನು ಬಾಯ್ಲ್ ಮಾಡಿ ಇಟ್ಟಾಯಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ನಾನು ಸ್ವಲ್ಪ ನೀರು ಆ್ಯಡ್ ಇದು ಜಾಸ್ತಿ ಮತ್ತು ನೀರನ್ನು ನಾವು ಹಿಂಡಿ ತೆಗಿಬೇಕಾಗಿ ಬರುತ್ತೆ. ಹಾಗಾಗಿ ಇದು ಮೆತ್ತಗಾಗೋ ರೀತಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಚೆನ್ನಾಗಿ ಕುದಿ ಹಿಡ್ದಿರುತ್ತೆ ಫ್ರೆಂಡ್ಸ್. ಸ್ವಲ್ಪನೇ ಒಂದೊಂದು ಟೈಮ್ ತೆಗೆದು ನೋಡಿ ಮೇಲಿನ ಕೆಳಗಿನ ಮೇಲೆ ಸ್ಪೂನಲ್ಲಿ ನಾವು ಮಾಡ್ಕೋಬೇಕು. ನಂತರ ಇಲ್ಲಿ ಒಂದು ಸ್ವಲ್ಪ ಬೆಲ್ಲನ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಬಟ್ಲು ಅಕ್ಕಿ ಹಿಟ್ಟು, ಒಂದು ಬಟ್ಲು ಗೋಧಿ ಹಿಟ್ಟನ್ನು ಸಹಿತ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ತೊಗೊಳ್ಳೋದು ಫ್ರೆಂಡ್ಸ್. ನಂತರ ಈ ಕಡೆ ಇದು ನೀಟಾಗಿ ಬೆಂದಿದೆ ಫ್ರೆಂಡ್ಸ್. ಇದನ್ನು ನಾವಿಲ್ಲಿ ನೀಟಾಗಿ ಬಸ್ಕೋಬೇಕು ಫ್ರೆಂಡ್ಸ್. ಇಷ್ಟು ಸಾಕು ಮಾಡಿದೆ. ಇದು ಹಣ್ಣಾಗಿದೆ ನೋಡಿ, ಎಲ್ಲ ಕಡೆ ಫುಲ್ಲು ಹಣ್ಣಾಗಿರೋ ಥರ ಕಾಣ್ತಾ ಇದೆ. ಈ ರೀತಿ ಆಗಿದೆ ಅಂತ ನಿಮಗೆ ಮಾಡ್ಕೊಳ್ಳುವಾಗ ಅನಿಸಿದಾಗ ಇದನ್ನು ತೆಗೆದು ಜರಡಿಲಿ ನೀರನ್ನ ಮತ್ತು ಶೋಧನೆ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಇದು ನೋಡ್ತಿದ್ದೀರಲ್ಲ ಆ ರೀತಿಯಾಗಿ ಇದನ್ನು ಜರಡಿ ಹಿಡಿದು ನೀರನ್ನ ತೆಗೆದುಕೊಳ್ಬೇಕು ಫ್ರೆಂಡ್ಸ್. ನೀರು ತೆಗೆದಾದ್ಮೇಲೆ ಒಂದು ಕಾಟನ್ ವೈಟ್ ಬಟ್ಟೆ ಮೇಲೆ ಈ ರೀತಿಯ ಪೀಸಸ್ಗಳನ್ನು ಅಂದರೆ ಬೆಂದಿರುವಂತಹ ಅಂಶವನ್ನು ಹಾಕಿ ಈ ರೀತಿ ನೀಟಾಗಿ ಹಿಂಡಬೇಕು ಫ್ರೆಂಡ್ಸ್. ಅದರಲ್ಲಿ ನೀರಿನ ಅಂಶ ಸ್ವಲ್ಪನೂ ಇರದೇ ರೀತಿ ಈ ಥರ ಬಿಸಿ ಇರುವಾಗಲೇ ಹಿಂಡಿದ್ರೆ ಮಾತ್ರ ಬರೋದು, ಆರಿದ ಮೇಲೆ ಹಿಂಡಿದ್ರೆ ಬರೋದಿಲ್ಲ. ಹಾಗಾಗಿ ಈ ಥರ ಬಿಸಿ ಇರುವಾಗಲೇ ಹಿಂಡಬೇಕು. ನಾವು ಬೆಲ್ಲಕ್ಕೆ ಮತ್ತು ಹಿಂಡಿ ಇಟ್ಕೊಂಡಿರುವ ನೀರನ್ನೇ ನಾವಿಲ್ಲಿ ಹಾಕ್ಕೊಳ್ತಿದ್ವಿ. ಸ್ವಲ್ಪ ಬೇಕಂತ ಸಪ್ರೇಟ್ ನೀರನ್ನ ಹಾಕ್ಕೊಂಡು ಇದನ್ನು ನಾವಿಲ್ಲಿ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ನೋಡ್ತಿದ್ರಲ್ಲ ಈ ರೀತಿಯಾಗಿ. ಇನ್ನೂ ಬಿಸಿ ಇದ್ದಾಗಲೇ ಇದನ್ನು ಮತ್ತೆ ಸ್ವಲ್ಪ ಬಟ್ಟೆಗೆ ಹಾಕ್ಕೊಂಡು ಹತ್ತವಾಗಿ ಹಿಂಡ್ಕೋಬೇಕು. ಕೈ ತುಂಬ ಸುಡುತ್ತೆ ಫ್ರೆಂಡ್ಸ್. ಆದಷ್ಟು ಈ ರೀತಿ ಹಿಂಡ್ಕೊಂಡು ನಂತರ ಇದನ್ನು ಒಂದು ಬೌಲ್ಗೆ ತೊಗೊಂಡು ಈ ಥರ ಸ್ಪೂನಿಂದ ಮ್ಯಾಶ್ ಮಾಡ್ಕೋಬೇಕು. ಅಂದರೆ ನಾವು ಹಿಂಡಿದ್ವಲ್ಲ ಅದು ಉಂಡೆ ಥರ ಆಗೋಗಿದೆ. ಹಾಗಾಗಿ ನಾವು ಈ ರೀತಿ ಇದನ್ನು ಹೊಡ್ಕೊಳ್ತಾ ಇದ್ವಿ, ಉಂಡೆ ಥರ ಇತ್ತಲ್ಲ ಇದನ್ನು. ನಂತರ ಈ ಕಡೆ ಒಂದು ಪಾತ್ರೆಯಲ್ಲಿ ನನಗೆ ವಿಡಿಯೋ ಸ್ಕಿಪ್ ಆಗಿತ್ತು ಫ್ರೆಂಡ್ಸ್. ಆಲ್ರೆಡಿ ಬೆಲ್ಲಕ್ಕೆ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ವಿ. ಬೆಲ್ಲ ಕುದಿಯುವಾಗ ನಾವು ಇಲ್ಲಿ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ನಾವು ಬೇಯಿಸಿಟ್ಕೊಂಡಿರುವಂತಹ ಪರಂಗಿ ಹಣ್ಣು ಕಾಯನ್ನು ಮತ್ತು ಹಾಕ್ಕೊಂಡು ನೀಟಾಗಿ ನಾವಿಲ್ಲಿ ಗೂಡು ಹಾಕ್ಕೋಬೇಕು ಫ್ರೆಂಡ್ಸ್. ನೋಡ್ತಿದ್ದೀವಿ ಈ ಥರ ಅಂದರೆ ಬಿಡಿಯಾಗಿ ಹಾಕಬೇಕು ಫ್ರೆಂಡ್ಸ್. ಇದಿಲ್ಲಿ ಆಗಿದೆ ಒಂದು 10 ನಿಮಿಷ ಬೇಯಲಿಕ್ಕೆ. ಆಮೇಲೆ ಈ ರೀತಿ ಫುಲ್ಲು ನೀಟಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ನೋಡ್ತಿದ್ದೀವಿ ಈ ರೀತಿ ಹಿಟ್ಟಿನ ಸರಿ ಮಾಡ್ತೀವಲ್ಲ ಆ ರೀತಿ, ರೊಟ್ಟಿಗೆ ಸರಿ ಮಾಡ್ತೀವಲ್ಲ ಆ ರೀತಿ ನೀರನ್ನ ಕುದಿಲಿಕ್ಕೆ ಸ್ವಲ್ಪ ಬಿಟ್ಕೊಂಡು ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ನಾವಿಲ್ಲಿ ಒಂದು ಕಲ್ಲಿನ ಮೇಲೇ ಹಾಕ್ಕೊಳ್ತೀವಿ. ಕಲ್ಲಾದರೆ ಸ್ವಲ್ಪ ಬೆಟರ್ ಫ್ರೆಂಡ್ಸ್. ಕಲ್ಲನ್ನು ನೀಟಾಗಿ ಮುಚ್ಕೊಂಡು ರೊಟ್ಟಿ ಮಾಡ್ತೀವಲ್ಲ ಆ ಕಲ್ಲ ಮೇಲೆ ಹಾಕ್ಕೊಂಡು ಈ ರೀತಿ ಹರಡ್ಕೋಬೇಕು ಫ್ರೆಂಡ್ಸ್. ಇದು ಬಿಸಿ ಇದ್ದಾಗಲೇ ಈಗ ಚೆನ್ನಾಗಾಗಿದೆ ಫ್ರೆಂಡ್ಸ್. ಇದನ್ನು ನಾವು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಎಲ್ಲ ನೀಟಾಗಿ ಸ್ವಲ್ಪ ಆರ್ಲಿಕ್ಕೆ ಬಿಟ್ಕೊಂಡು ಸ್ವಲ್ಪ ಆರ್ತಾ ಅದು ಹಾರ್ಕೊಳ್ಳುತ್ತೆ. ನಾವು ಇಲ್ಲಿ ಉಂಡೆ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅಂದರೆ ಸ್ವಲ್ಪ ಕೈಗೆ ಆಯಿಲ್ನ ಹಚ್ಕೊಳ್ಳೋದು ಬೆಟರು ಫ್ರೆಂಡ್ಸ್. ಇಲ್ಲಾಂದರೆ ಕೈಗೆ ಅಂಟುತ್ತದೆ, ಬೆಲ್ಲ ಅಲ್ವಾ ಒಂಥರ ಅಂಟೆಂಟಾಗುತ್ತೆ, ಆಮೇಲೆ ಅದು ಪೆಚ್ ಕಾಣುತ್ತೆ. ಹಾಗಾಗಿ ನಾವಿಲ್ಲಿ ಸ್ವಲ್ಪ ಆಯಿಲ್ನ ಹಚ್ಕೊಂಡು ಉಂಡೆಗಳನ್ನ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ತೀವಿ. ಇದನ್ನು ಮಾಡುವ ಪ್ರೊಸೆಸ್ ಇದೇನೆ. ಕೈ ಬಳ್ಳು ಸಹಿತ ಕಾಣ್ತಾ ಇರುತ್ತೆ ಫ್ರೆಂಡ್ಸ್, ಎಣ್ಣೆ ಕರೆದ ಮೇಲೆ ಆ ರೀತಿಯೇ ಮಾಡ್ಕೊಳ್ಳೋದು. ಮತ್ತು ಇದು ಪುರಾತನ ಕಾಲದಲ್ಲಿ ತುಂಬ ಫೇಮಸ್ಸು. ನಮ್ಮ ಅಜ್ಜಿ ಮನೇಲಿ ನಾವು ಯಾವಾಗಲೂ ಮಾಡ್ಕೊಳ್ತೀವಿ. ಇವಾಗಂತೂ ಅಪರೂಪ ಆಗೋಗಿದೆ. ಇಲ್ಲಿ ಜಾಸ್ತಿ ಪರಂಗಿಕಾಯಿನ ಹಾಕ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ನಾವು ಹಿಟ್ಟುಗಳನ್ನು ಜಾಸ್ತಿ ಹಾಕಿದ್ರೆ ಅಂದರೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಅಷ್ಟು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಬಟ್ ಅದು ಸಾಫ್ಟ್ ಇರೋದಿಲ್ಲ.
ಇದನ್ನು ಮ್ಯಾಕ್ಸಿಮಮ್ ಒಂದು ವಾರ ಇಟ್ಕೊಂಡು ತಿನ್ಬೋದು. ಇಲ್ಲಿ ಎಣ್ಣೆ ಕಾದಿದೆ ಫ್ರೆಂಡ್ಸ್. ನಾವು ಮಾಡಿ ಇಟ್ಕೊಂಡಿರುವಂತಹ ಗಾರ್ಲಿನ ನಾವಿಲ್ಲಿ ಎಣ್ಣೆಗೆ ಹಾಕಿ ಕರಿತಿದ್ದೀವಿ ಫ್ರೆಂಡ್ಸ್. ಎಣ್ಣೆಗೆ ಹಾಕಿ ಫುಲ್ಲು ಹೊಂಬಣ್ಣ ಬರಬೇಕು ಫ್ರೆಂಡ್ಸ್. ಗೋಲ್ಡ್ ಮೀರಿ ಬ್ಲ್ಯಾಕ್ ಆಗಿರಬಾರ್ದು, ಬ್ಲ್ಯಾಕ್ ಥರ ಆಗ್ತಾ ಬಂದಿರುತ್ತೆ ಫ್ರೆಂಡ್ಸ್. ಆ ರೀತಿ ಆಗೋ ತಂದ್ಕೊಂಡು ಬೇಯಿಸ್ಕೊಂಡು ಬಾಯ್ಲ್ ಮಾಡಿಕೊಂಡು ಎಣ್ಣೆಯಲ್ಲಿ ನಾವು ನೋಡಿ ಇವಾಗ ಗೋಲ್ಡನ್ ಬಣ್ಣ ಬಂದಿದೆ. ಇನ್ನೊಂದು ಸ್ವಲ್ಪ ಆದರೆ ಇದು ಗೋಲ್ಡನ್ ಬಣ್ಣ. ಇನ್ನೊಂದು ಸ್ವಲ್ಪ ಮಾಡ್ಕೊಂಡ್ವಿ ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಅಂದರೆ ಗಾರ್ಗೆ ಅಂದರೆ ಹಾಗೇ ಇರುತ್ತೆ. ಹಾಗಾಗಿ ಇದನ್ನು ಇನ್ನೊಂದು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡ್ವಿ ಅಂದರೆ ಇನ್ನೊಂದು ಸ್ವಲ್ಪ ಬೇಯ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವಿಲ್ಲಿ ಫುಲ್ ನೋಡ್ತಿದ್ರಲ್ಲ ಈ ರೀತಿಯಾಗಿ ಬ್ಲ್ಯಾಕು ಅಲ್ಲ, ಬಟ್ ಬ್ಲ್ಯಾಕ್ ಥರ ಆಗಿರುತ್ತೆ ಅಷ್ಟೇ. ಬಟ್ ಅದೇನು ಬ್ಲ್ಯಾಕ್ ಅಲ್ಲ. ಇಲ್ಲಿ ನೋಡಿ ಅಂದರೆ ಗೋಲ್ಡನ್ ಇರಬಾರ್ದು ಅಷ್ಟೇ. ನೋಡಿ ಇವಾಗ ಆಗಿದೆ ಫ್ರೆಂಡ್ಸ್. ಇದನ್ನು ನಾವು ತೆಗೆದು ಎತ್ತಿಟ್ಕೊಳ್ತಾ ಇದ್ದೀವಿ. ಈ ರೀತಿ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿರೋ ಪ್ರತಿಯೊಂದು ಗಾರ್ಗೆನೂ ನಾವು ಈ ರೀತಿ ಕರ್ಕೊಂಡು ಬಿಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತಿನ್ನೋಕ್ಕೆ ಮಕ್ಕಳಿಗೂ ತುಂಬ ಇಷ್ಟ. ಮ್ಯಾಕ್ಸಿಮಮ್ ಒಂದು ವಾರ ಇಟ್ಕೊಂಡು ತಿನ್ಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ, ಮಕ್ಕಳಿಗೂ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮನೇಲಂತೂ ತುಂಬ ಚೆನ್ನಾಗಿತ್ತು, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಯಿತು. ನಾವು ತುಂಬ ಇಷ್ಟಪಡ್ತೀವಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.